ಪೆಟ್ ಡಿಟೆಕ್ಟಿವ್. ಇದು ಶರಫುದ್ದೀನ್ ಅವರು ಹಾಗೆ ಅನುಪಮ ಪರಮೇಶ್ವರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಒಂದು ಮಲಯಾಳಂ ಚಿತ್ರ. ಈಗ ಈ ಸಿನಿಮಾ ZEE5ನಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಲ್ಯಾಂಗ್ವೇಜಲ್ಲೇ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ಸಿನಿಮಾ ಹೇಗುಂಟು ಅಂತ ಹೇಳೋದಾದ್ರೆ, ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ, ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಮನೆ ಕಳೆದೋಗಿದ್ಯಾ? ಹೌದು, 2 ಅವರ್ಸ್ ಮುಂಚೆ ಇಲ್ಲೇ ಇತ್ತು ಸರ್. ಅರ್ಥ ಆಗಿರಬೇಕು ಅನ್ಕೊಂತೀನಿ. ಇನ್ನು ಸಿನಿಮಾದ ಒನ್ಲೈನ್ ಕಡೆ ಬರೋದಾದರೆ, ಸಿನಿಮಾದ ಹೀರೋ ಆದ ಟೋನಿ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಆಗಿರ್ತಾನೆ. ಇವನಿಗೆ ಯಾವುದೇ ರೀತಿಯಾದ ಹೇಳಿಕೊಳ್ಳುವ ರೇಂಜ್ಗೆ ಇರುವಂಥ ಯಾವುದೇ ಕೇಸ್ಗಳು ಸಹ ಬರ್ತಿರೋದಿಲ್ಲ. ಹೀಗಿರುವಾಗ ಇವನು ಒಂದು ದಿನ ಟಿವಿಯಲ್ಲಿ ಸುಮಾರು 30 ಕೋಟಿಯ ಮೀನುಗಳು ಕಾಣೆಯಾಗಿರುವುದರ ಬಗ್ಗೆ ತಿಳಿದುಕೊಳ್ತಾನೆ. ಸೊ ಮುಂದೆ ಈ ಕಾಣೆಯಾದ ಮೀನುಗಳನ್ನು ಕಂಡುಹಿಡಿದ್ರೆ ಇವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೇಮಸ್ ಆಗಬಹುದು ಅಂತ ಅಂದ್ಕೊಂಡು ಇನ್ವೆಸ್ಟಿಗೇಷನ್ಗೆ ಇಳಿತಾನೆ. ಸೊ ಮುಂದೆ ಈ ಇನ್ವೆಸ್ಟಿಗೇಷನ್ ಪ್ರೋಸೆಸ್ನಲ್ಲಿ ಯಾರೆಲ್ಲ ಬರ್ತಾರೆ, ಏನೆಲ್ಲ ಆಗುತ್ತೆ, ಹಾಗೆ ಕೊನೆಗೆ ಆ ಕಳೆದು ಹೋದ ಮೀನುಗಳನ್ನು ಇವನು ಕಂಡು ಹಿಡಿದು ಫೇಮಸ್ ಆಗ್ತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್: ಸಿನಿಮಾದಲ್ಲಿ ಕೆಲವೊಂದು ಕಡೆ ಕಾಮಿಡಿ ಸ್ವಲ್ಪ ವರ್ಕ್ ಆಯಿತು, ಹಾಗೆ ಇದರಲ್ಲಿ ಇರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಸ್ವಲ್ಪ ಚೆನ್ನಾಗಿತ್ತು ಬಿಟ್ಟರೆ ಇನ್ನು ಹೋಲ್ ಆಫ್ ದಿ ಸಿನಿಮಾ ನನಗೇನು ವರ್ಕ್ ಆಗಿಲ್ಲ ಅಂತೀನಿ. ಈ ಸಿನಿಮಾದ ಬದಲಾಗಿ ಒಂದು ವೆಬ್ ಸೀರೀಸೇ ಮಾಡ್ಬೋದಾಗಿತ್ತು. ಯಾಕಂದರೆ ಈಗ ಬರ್ತಿರೋ ವೆಬ್ ಸೀರೀಸ್ಗಳಲ್ಲಿ ಲಾಜಿಕ್ ಇಟ್ಕೊಂಡು ಒಳ್ಳೆ ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಬರ್ತಿದ್ದಾರೆ. ಸೊ ಅದೇ ತುಂಬ ಎಂಟರ್ಟೈನಿಂಗ್ ಆಗಿರ್ತವೆ. ಸಿನಿಮಾದಲ್ಲಿ ಈ ರೀತಿ ಯಾವುದೇ ಪಾಯಿಂಟ್ಗಳನ್ನು ನೋಡೋಕೆ ಸಿಗೋದಿಲ್ಲ. ಯಾಕಂದರೆ ಸಿನಿಮಾದಲ್ಲಿ ಸ್ಟೋರಿನ ಯಾವ ರೀತಿ ರ್ಯಾಂಡಮ್ ಆಗಿ ಬರ್ಕೊಂಡಿದ್ದಾರೆ ಅಂದರೆ ಒಂದು ಕೂಡ ಕನೆಕ್ಟ್ ಆಗೋದಿಲ್ಲ. ಇನ್ನು ಸಿನಿಮಾದಲ್ಲಿ ಇರುವಂಥ ಲವ್ ಸ್ಟೋರಿನ ಸಿನಿಮಾದಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಅವ್ರನ್ನೇ ಕೇಳಬೇಕು, ನನಗಂತೂ ಗೊತ್ತಾಗಿಲ್ಲ. ಸಿನಿಮಾದಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ಗಳು ಬರ್ತವೆ, ಅದರಲ್ಲಿ ಯಾವ ಕ್ಯಾರೆಕ್ಟರ್ ಕೂಡ ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ. ಅಂದರೆ ಆ ಕ್ಯಾರೆಕ್ಟರ್ಸ್ಗಳನ್ನು ಅಷ್ಟು ವೀಕಾಗಿ ಬರ್ಕೊಂಡು ಪ್ರೆಸೆಂಟ್ ಮಾಡಿದ್ದಾರೆ. ಇದೊಂದು ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಅಂದರು. ಸಿನಿಮಾದಲ್ಲಿ ಕಾಮಿಡಿ ಏನೋ ಇದ್ದಾವೆ, ಆದರೆ ಎಲ್ಲವೂ ಕೂಡ ವರ್ಕ್ ಆಗ್ತವೆ ಅಂತ ಕೇಳೋದಾದರೆ ಇಲ್ಲ, ಕೆಲವೊಂದು ವರ್ಕ್ ಆಯಿತು ಬಿಟ್ಟರೆ ಇನ್ನು ಕೆಲವು ಇರಿಟೇಟ್ ತರಿಸೋ ರೇಂಜ್ಗೆ ಇತ್ತು. ಸಿನಿಮಾದ ಟೈಟಲ್ ಇರುವ ಹಾಗೆ ಸಿನಿಮಾದಲ್ಲಿ ಡಿಟೆಕ್ಟಿವ್ ಮೂವಿಯ ತಕ್ಕ ಹಾಗೆ ಒಂದು ಸ್ವಲ್ಪ ಆದರೂ ಸೀನ್ಸ್ಗಳು ಇರೋದು ಬೇಡವೆ? ಯಾವುದು ಕೂಡ ಆ ರೀತಿ ಇರೋದಿಲ್ಲ ಸಿನಿಮಾದಲ್ಲಿ. ನನಗಂತೂ ಸಿನಿಮಾ ಸ್ಟಾರ್ಟಿಂಗಿಂದ ಕೊನೆ ತನಕ ಕನೆಕ್ಟ್ ಆಗೇ ಇಲ್ಲ. ಸುಮ್ಮನೆ ಅದ್ರ ಪಾಡಿಗೆ ಅದು ರನ್ ಆಗ್ತಾ ಇರುತ್ತೆ, ನಾವು ಸುಮ್ಮನೆ ನೋಡ್ತಾ ಇರ್ತೀವಿ ಅಷ್ಟೇ. ಇನ್ನು ನನ್ನ ಪ್ರಕಾರ ಹೇಳೋದಾದರೆ, ಇನ್ನು ಈ ಸಿನಿಮಾನ ಜಸ್ಟ್ ಒನ್ ಟೈಮ್ ಪಾಸ್ ಮಾಡೋದಕ್ಕೆ ಸಿನಿಮಾನ ನೋಡ್ಬೋದು ಅಂತೀನಿ. ಸಿನಿಮಾ ಕನ್ನಡ ಭಾಷೆಯಲ್ಲಿ OTTಯಲ್ಲಿ ಸಿಗೋದ್ರಿಂದ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕಿಂದ ನಮ್ಮ ಚಾನಲ್ಗೆ ಸ್ವಲ್ಪ ರೀಚ್ ಅನ್ನೋದು ಸಿಗುತ್ತೆ. ಸೊ ಆ್ಯಸ್ ಯೂಶುವಲ್ ಮತ್ತೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.